ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಮಧುಸೂದನ್. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ಬೆಂಕಿ ಆಕಸ್ಮಿಕ, ವಕೀಲರ ಕಚೇರಿಯಲ್ಲಿ ಅಗ್ನಿ ನರ್ತನ, ಉಸಿರುಗಟ್ಟಿ ಇಬ್ಬರು ಸಾವು. ಬಿಎಂಟಿಸಿ ಬಸ್ ದರ ಹೆಚ್ಚಳ ಖಂಡಿಸಿ ಹೋರಾಟ, ಸಚಿವ ರಾಮಲಿಂಗಾರೆಡ್ಡಿ ವಿರುದ್ಧ ಧಿಕ್ಕಾರ, ಪೊಲೀಸರಿಂದ ಪ್ರತಿಭಟನಾಕಾರರ ಬಂಧನ. ನಲವತ್ತು ವರ್ಷಗಳಿಂದ ಪೌರ ಕಾರ್ಮಿಕನಾಗಿ ದುಡಿದ ನೌಕರ, ನಿವೃತ್ತಿ ಸೇವೆ ಸೌಲಭ್ಯ ನೀಡಲು ಪಾಲಿಕೆ ತಾತ್ಸಾರ, ನಿಷ್ಠಾವಂತನ ಸೇವೆಗೆ ಬಿಬಿಎಂಪಿ ಕೊಡೋ ಮರ್ಯಾದೆ ಇದೇನಾ? ದುರಸ್ತಿ ನೆಪದಲ್ಲಿ ಮುಚ್ಚಲಾಗಿತ್ತು ಗುಬ್ಬಿ ವೀರಣ್ಣ ರಂಗಮಂದಿರ. 1 ವರ್ಷ ಬಳಿಕ ನವೀಕರಣಕ್ಕೆ ಪಾಲಿಕೆ ನಿರ್ಧಾರ, ನಾಳೆಯಿಂದಲೇ ಶುರುವಾಗಲಿದೆ ಕಾಮಗಾರಿ. 9 ಲಕ್ಷದ ಮಾಲೆ ಹಾಕಿದ ಅಭಿಮಾನಿಗಳ ಸೆಲೆಬ್ರೇಷನ್. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಯುವಕನ ಕೊಲೆ ನಡೆದಿದೆ. ಗವಿಪುರಂನ ಯೋಗಾಂಜನೇಯ ದೇವಸ್ಥಾನದ ಬಳಿ 3 ಸ್ನೇಹಿತರ ಜೊತೆ ತೆರಳುತ್ತಿದ್ದವರ ಮೇಲೆ ಆಟೋದಲ್ಲಿ ಬಂದ 4 ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ದೀಪು ಎಂಬಾತ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾನೆ. ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹನುಮಂತನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಬೆಂಗಳೂರಿನಲ್ಲಿ ಮತ್ತೊಂದು ಕೊಲೆ ನಡೆದಿರುವಂಥದ್ದು, ದೀಪು ಎಂಬಾತ ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಿದೆಯಾ? ಆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಈಗ? ಮಧು, ಹನುಮಂತನಗರ ಠಾಣಾ ವ್ಯಾಪ್ತಿಯ ಗವಿಪುರಂನಲ್ಲಿ ಸಂಜೆ 7:30 ವೇಳೆಗೆ ಈ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ ದೀಪು, 20 ವರ್ಷದ ದೀಪು ಎಂಬಾತ ಸಾವನ್ನಪ್ಪಿದ್ದಾನೆ. ಆಯ್ತಾ, 3 ಜನರೊಂದಿಗೆ, ಅಂದ್ರೆ ಒಬ್ಬ ಅಣ್ಣ ಮತ್ತೆ ಇನ್ನೊಬ್ಬ ಗೆಳೆಯನೊಂದಿಗೆ ಇದ್ದಂತ ಸಂದರ್ಭದಲ್ಲಿ ಆಟೋದಲ್ಲಿ ಬಂದಂತಹ 4 ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ನಡೆಸ್ತಾರೆ. ಈ ವೇಳೆ ಗಂಭೀರವಾಗಿ ಗಾಯಗೊಳ್ತಾನೆ ಆತನನ್ನ ಕೂಡ್ಲೇ ಆಸ್ಪತ್ರೆಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. KR ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಆತ ಸಾವನ್ನಪ್ತಾನೆ. ಆನಂತರ ಆತನ ಮೃತದೇಹವನ್ನ ಈಗ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ರಿಗೂ ಕೂಡ, ಉಳಿದ ಇಬ್ಬರಿಗೆ, ಸುನಿಲ್ ಮತ್ತೆ ದಿಲೀಪ್ ಅಂತ ಉಳಿದ ಇಬ್ಬರು, ಅವ್ರಿಗೂ ಕೂಡ ಸಣ್ಣ ಪುಟ್ಟದ ಗಾಯಗಳಾಗಿದ್ವು. ಅವ್ರಿಗೆ ಫಸ್ಟ್ ಏಡ್ ಮಾಡಿಸಿ ಈಗ ಹನುಮಂತನಗರ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ. ನಿಜಕ್ಕೂ ಇದು ಘಟನೆ ನಡಲಿಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದ್ರೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ನಡೆದಿದೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಈಗಷ್ಟೇ ಹನುಮಂತನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮತ್ತೆ ಆ ಇಬ್ಬರು ಹಲ್ಲೆಗೊಳಗಾದ ಯುವಕರೇನಿದ್ರು, ಸುನಿಲ್ ಮತ್ತೆ ದಿಲೀಪ್, ಇಬ್ರನ್ನು ಕೂಡ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾರು ಈ ಕೊಲೆಯನ್ನ ಮಾಡಿದ್ದಾರೆ, ಅದರ ಹಿಂದಿನ ದ್ವೇಷವಾದ್ರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಆತ ಸಂಪಂಗಿ ರಾಮನಗರ ಮೂಲದ ಯುವಕ ಅನ್ನೋದು ತಿಳಿದು ಬಂದಿದೆ. ರೀಸನ್ ಇನ್ನು ಅಷ್ಟು ಖಚಿತವಾಗಿ ಗೊತ್ತಾಗಿಲ್ಲ. ಮಧು, ಓಕೆ, ಧನ್ಯವಾದ ಶಶಿಶೇಖರ್ ನಿಮ್ಮ ಮಾಹಿತಿಗೆ. ಈ ಹಿಂದೆ ಆ ಕಟ್ಟಡವೊಂದರಲ್ಲಿ 4 ಬಾರಿ ಅಗ್ನಿ ಆಕಸ್ಮಿಕ ಸಂಭವಿಸಿತ್ತು. ಆದರೂ ಕಟ್ಟಡದ ಮಾಲೀಕ ಅಗ್ನಿ ಆಕಸ್ಮಿಕ ತಡೆಯಲು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಈಗ ಅದೇ ಕಟ್ಟಡದಲ್ಲಿ ಮತ್ತೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡು ಇಬ್ಬರು ಪ್ರಾಣ ತೆತ್ತಿದ್ದಾರೆ. ಇದು ಮೆಜೆಸ್ಟಿಕ್, ಬೆಂಗಳೂರಿನ ಬ್ಯುಸಿಯೆಸ್ಟ್ ಏರಿಯಾ. ಇದೇ ಮೆಜೆಸ್ಟಿಕ್ನ 6ನೇ ಮುಖ್ಯ ರಸ್ತೆಯಲ್ಲಿದ್ದ ಕಟ್ಟಡ ಇದು. ಇಕ್ಕಟ್ಟಾದ ಜಾಗದಲ್ಲಿನ ಈ ಕಟ್ಟಡದಲ್ಲಿ ಸಂಭವಿಸಿದ ಅಗ್ನಿ ಆಕಸ್ಮಿಕದಲ್ಲಿ ಇಬ್ಬರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಕಟ್ಟಡದ ಮೊದಲ ಮಹಡಿಯಲ್ಲಿರುವ ಬಾಲಕೃಷ್ಣ ಎಂಬ ವಕೀಲರ ಆಫೀಸ್ನಲ್ಲಿ ಮಧ್ಯಾಹ್ನ 2:30 ವೇಳೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ. ಬೆಂಕಿಯಿಂದ ರಕ್ಷಣೆ ಪಡೆಯೋದಕ್ಕೆ ಆಫೀಸ್ ಒಳಗೆ ಇದ್ದ ಇನ್ನೊಂದು ರೂಮನ್ನ ಹೊಕ್ಕ ನಯಾಸ್ ಮತ್ತು ಸುಂದರ್ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ರಮೇಶ್ ಎಂಬುವರು ನಮ್ಮ ಅಗ್ನಿ ನಿಯಂತ್ರಣ ಕೊಠಡಿಗೆ ದೂರವಾಣಿ ಮುಖಾಂತರ
ಗಾಂಧಿನಗರ ಮೋತಿ ಮಾಲ್ ಹತ್ರ ಒಂದು ಫೈರ್ ಆಗಿದೆ ಲಾಯರ್ ಆಫೀಸ್ ಅಂದರು. ಇಮ್ಮಿಡಿಯೇಟಾಗಿ ಅಗ್ನಿ ಮತ್ತು ಒಂದು ವಾಟರ್ ಟೆಂಡರಲ್ಲಿ ಇಮ್ಮಿಡಿಯೇಟ್ ಸ್ಪಾಟಿಗೆ ಬಂದು ಈ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ಫೈರ್ ಆಗಿತ್ತು. ಹೊರಗಡೆ ಇಂಟೀರಿಯರ್ 30 ಅಡಿ ದೂರದಲ್ಲಿ ಹೊರಗಡೆ ಒಂದು ರೂಮ್ ಇದೆ. ಆ ರೂಮಲ್ಲಿ ಇಬ್ಬರು ಸಿಗಾಕೊಂಡಿದ್ರು. ಫೈರ್ ಫೈಟಿಂಗ್ ಕಂಟ್ರೋಲ್ ಮಾಡ್ಕೊಂಡು ಹೊರಗಡೆ ಹೋದಾಗ ಅವ್ರನ್ನ ರೆಸ್ಕ್ಯೂ ಮಾಡೋಕ್ಕೆ ಹೋದಾಗ ಅಷ್ಟೊತ್ತಿಗೆ ಆಲ್ರೆಡಿ ಇಬ್ಬರು ಎಕ್ಸ್ಪೈರ್ ಆಗಿದ್ರು. ಮೇಲ್ಗಡೆ 4 ಜನ ಇದ್ದರು. ಮೇಲ್ಗಡೆ 4 ಜನ ಇದ್ದವ್ರನ್ನ ಹೊರಗಡೆ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ಹೊರಗಡೆ ಇದ್ದಂಥ ಕೊಠಡಿ ಒಳಗಡೆ ಇದ್ದಂಥ ಟೈಪಿಸ್ಟು ಮತ್ತು ಇನ್ನೊಬ್ಬರು ಕ್ಲೈಂಟು ಎಕ್ಸ್ಪೈರ್ ಆಗಿದ್ದರು. ಅವರ ಸುಂದರ್ ಅಂತ ಒಬ್ಬರು ಕ್ಲೈಂಟ್ ಅಂತೆ ವಿಜಯನಗರದರಂತೆ. ಬಾಲಕೃಷ್ಣ ಅಂತ ಲಾಯರು ಹೇಳಿರೋದು ನಮಗೆ ಮೆಸೇಜ್ ಕೊಟ್ಟಿರೋದು. ಇನ್ನೊಬ್ಬರು ನಯಾಜ್ ಅಂತ ಅವರು ರಿಟೈರ್ಡು ಗೌರ್ಮೆಂಟ್ ಎಂಪ್ಲಾಯೀಸು ಟೈಪಿಸ್ಟಾಗಿ ಕೆಲಸ ಮಾಡ್ತಿದ್ದರಂತೆ ಅವ್ರ ಆಫೀಸಲ್ಲಿ. ಮೃತಪಟ್ಟ ನಯಾಸ್ ಇದೇ ಆಫೀಸ್ನಲ್ಲಿ ಟೈಪಿಸ್ಟ್ ಆಗಿದ್ದ. ಇದ್ದಕ್ಕಿದ್ದಂತೆ ಹೊತ್ತಿಕೊಂಡ ಬೆಂಕಿಯಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ. ಕಿಷ್ಕಿಂದೆಯಂತಿರುವ ಈ ಕಟ್ಟಡದಲ್ಲಿ ಈ ಹಿಂದೆ 4 ಬಾರಿ ಸಣ್ಣ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಆದರೂ ಕೂಡ ಸುರಕ್ಷತಾ ಕ್ರಮಗಳ ಬಗ್ಗೆ ಕಟ್ಟಡದ ಮಾಲೀಕರು ಗಮನ ಹರಿಸಿಲ್ಲ ಅನ್ನೋದು ಅಧಿಕಾರಿಗಳ ಆರೋಪ. ಇದು ಬಹುಮಹಡಿ ಕಟ್ಟಡಕ್ಕೆ ವ್ಯಾಪ್ತಿಗೆ ಬರೋದ್ರಿಂದ ಇಲ್ಲಿ ಮುಂಚಿತವಾಗಿ ಅಗ್ನಿಶಾಮಕ ಉಪಕರಣ ಅಳವಡಿಸಿ ಮತ್ತು ಇಲಾಖೆ ಒಂದು ಅನುಮತಿ ಪಡಿಬೇಕಾಗಿತ್ತು. ಪಡೆದಿಲ್ಲ. ಮತ್ತು ಕಂಜೆಸ್ಟೆಡ್ ಏರಿಯಾ ಇದೆ. ಮತ್ತು ಸ್ಟೇರ್ ಕೇಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ಕಂಜೆಸ್ಟೆಡ್ ಇದೆ. ಹಾಗಾಗೋದಕ್ಕೆ ಒಂದೇ ಸ್ಟೇರ್ ಕೇಸ್ ಬಿಡ್ತು ಕೂಡ ಭಾಳ ಕಡಿಮೆ ಇದೆ. ಬೆಂಕಿ ಮುಂಭಾಗದಿಂದ ಹತ್ಕೊಂಡಿಂದ ಅವರು ಹೊರಗಡೆ ಬರಲಿಕ್ಕೆ ಆಗಲಿಲ್ಲ. ಸಪ್ರೇಟಾಗಿ ಅವರು 10x10 ಒಂದು ಚೇಂಬರ್ ಇತ್ತು. ಆ ಚೇಂಬರ್ ಲಾಕ್ ಆಗಿಬಿಟ್ಟಿತ್ತು. ಅಂದರೆ ಮೋಸ್ಟ್ಲಿ ಅವರು ಈ ಫ್ಲೇಮ್ಸು ಮತ್ತು ಹೊಗೆ ಈ ಬೆಂಕಿಗೆ ಇದಕ್ಕೋಸ್ಕರ ಅವ್ರು ಬಾಗಿಲು ಹಾಕ್ಕೊಂಡಿರ್ಬೋದು ಅಂತ ನಾವು ಊಹೆ ಮಾಡಲಾಗಿದೆ. ಕಟ್ಟಡಕ್ಕೆ ಅಗ್ನಿಶಾಮಕ ಇಲಾಖೆಯಿಂದ ಎನ್ಒಸಿಯನ್ನು ಪಡೆದಿಲ್ಲ ಎನ್ನಲಾಗಿದೆ. ಕಟ್ಟಡ ಮಾಲೀಕನ ನಿರ್ಲಕ್ಷ್ಯಕ್ಕೆ ಈ ದಿನ ಇಬ್ಬರು ಅಮಾಯಕರು ಪ್ರಾಣ ತೆತ್ತಿದ್ದಾರೆ. ಮಾಲೀಕ ಆನಂದ್ ವಿರುದ್ಧ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೃಹತ್ ಬೆಂಗಳೂರಿನ ಜೀವನಾಡಿಯಾದ ಬಿಎಂಟಿಸಿ ಬಸ್ ದರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಗರದಾದ್ಯಂತ ತೀವ್ರ ಪ್ರತಿರೋಧ ವ್ಯಕ್ತವಾಗಿತ್ತು. ಇಂದು ಸಹ ನಗರದ ವಿವಿಧ ಸಂಘಟನೆಗಳು ಮತ್ತು ಬಸ್ ವಿದ್ಯಾರ್ಥಿಗಳು ದರ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಕೈಯಲ್ಲಿ ರಾರಾಜಿಸುತ್ತಿರುವ ಫ್ಲೆಕ್ಸ್, ಅಧಿಕಾರಿಗಳ ವಿರುದ್ಧ ಘೇರಾವ್, ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ. ಈ ದೃಶ್ಯ ಕಂಡುಬಂದಿದ್ದು ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದ ಬಳಿ. ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಳವಾಗಿರುವುದನ್ನು ವಿರೋಧಿಸಿ ಇವರೆಲ್ಲ ಪ್ರತಿಭಟನೆ ನಡೆಸಿದರು. ಸರ್ಕಾರ ಅನ್ನಭಾಗ್ಯ ಥರದ ಯೋಜನೆಗಳನ್ನು ತಂದು ಜನಕ್ಕೆ ಅನ್ನ ಮಾತ್ರ ಬಿಟ್ಟು ಮಿಕ್ಕಿದ್ದೆಲ್ಲ ತುಟ್ಟಿ ಅನ್ನೋಂಥ ಒಂದು ನೀತಿಯನ್ನು ಅನುಸರಿಸ್ತಾ ಇದೆ. ಬೆಂಗಳೂರಿನಲ್ಲಿರ್ತಕ್ಕಂಥ 60%ಕ್ಕೂ ಹೆಚ್ಚು ಜನ ಏನು ಈ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಬರ್ತಕ್ಕಂಥ ಜನ ಇದ್ದಾರೆ, ಅವರು ತಮ್ಮ ಆದಾಯದಲ್ಲಿ 25% ಬರೀ ಬಸ್ ಪ್ರಯಾಣಕ್ಕೆ, ಮಂತ್ಲಿ ಪಾಸ್ ತೆಗೆದುಕೊಂಡು ಕೂಡ ಬಸ್ ಪ್ರಯಾಣಕ್ಕೆ ವಿನಿಯೋಗಿಸಬೇಕಾಗಿರ್ತಕ್ಕಂಥ ದುಸ್ಥಿತಿ ಇವತ್ತು ಈ ರಾಜ್ಯದೊಳಗಡೆ ಇದೆ. ಇದು ಭಾಳ ಅಕ್ಷಮ್ಯವಾದಂಥದ್ದು. ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ನಿವಾಸಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿ ಪ್ರಯಾಣ ದರ ಪ್ರತಿ ಕಿಲೋಮೀಟರ್ಗೆ 50 ಪೈಸೆಗೆ ಇಳಿಸುವಂತೆ ಮನವಿ ಮಾಡಲು ಮುಂದಾದರು. ಆದರೆ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯಲು ಮುಂದಾದಾಗ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿದರು. ಅನ್ಯಾಯವಾಗಿ ಏರಿಸಿರುವ ಬಸ್ ದರವನ್ನು ಈ ಕೂಡಲೇ ಸರ್ಕಾರ ಹಿಂಪಡೆಯಬೇಕು. ಮತ್ತೆ ನಾವು ಒತ್ತಾಯಿಸ್ತಿರೋ ಹಾಗೆ ನಾವು 50 ಪೈಸೆ ಆಂದೋಲನ ಮಾಡ್ಕೊಂಡಿದ್ದೀವಿ. ಕಿಲೋಮೀಟರ್ಗೆ 50 ಪೈಸೆ ಇರೋ ಹಾಗೆ ಒಂದು ಬಸ್ ದರನ ನಿಗದಿಪಡಿಸಬೇಕಾಗಿದೆ ಸರ್ಕಾರದವ್ರಿಗೆ. ಜನಗಳಿಗೆ ಯಾವ ಥರ ಕಷ್ಟ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅನಿಸುತ್ತೆ. 1045 ರೂಪಾಯಿ ಒಂದು ಮಾಸಿಕ ಪಾಸ್ ಆದರೆ ಜನ ಎಲ್ಲೋಗ್ಬೇಕು? ಹೊಟ್ಟೆಗೆ ಏನು ಮಾಡಬೇಕು? ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಮಾಡಬೇಕು? ಮನೆ ಬಾಡಿಗೆಗಳಿಗೆ ಏನು ಮಾಡಬೇಕು? ಇದು ಯಾವುದೂ ಗೊತ್ತಾಗ್ತಿಲ್ಲ ಸರ್ಕಾರಕ್ಕೆ. ಕಳೆದ 3 ವರ್ಷಗಳಲ್ಲಿ 5 ಬಾರಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸಿದೆ. ಎಸಿ ಬಸ್ಗಳಲ್ಲಿ 4 ರಿಂದ 5 ಪಟ್ಟು ದರ ಹೆಚ್ಚಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಒಟ್ನಲ್ಲಿ ಬಿಎಂಟಿಸಿ ದರ ಏರಿಕೆ ಪ್ರತಿಭಟನಾಕಾರರ ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಪವನ್ ಕುಮಾರ್, ಸುವರ್ಣ ನ್ಯೂಸ್.